ಇನ್ನೊಂದು ವಿಶೇಷ ಏನು ಅಂದ್ರೆ ಎಳೆಗಾವಲು ಉರಿಬೇಕು. ಅಧಿಕವಾಗಿ ನಾವು ಉರಿ ಹಿಡ್ಕೊಂಡ್ವಿ ಅಂದ್ರೆ ಅದು ಮಸಾಲೆ ನಮ್ಗೆ ಘಮ ಬರಲ್ಲ. ಇದು ಕಡಲೆಬೇಳೆ ಉದ್ದಿಬೇಳೆ ಹಾಕೋ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರ್ಲಿ ಅಂತೇಳಿ. ಎಲೆ ಮೇಲೆ ಹಾಕಿದಾಗ ಹರಿಬಾರ್ದು ಆ ಕಡೆ ಈ ಕಡೆ. ಆಂಧ್ರ ಪಪ್ಪುಗೆ ಬ್ಯಾಡಗಿ ಮೆಣಸಿನಕಾಯಿ ಇಲ್ಲ, ಹಸಿ ಮೆಣಸಿನಕಾಯಿ. ಇವತ್ತಿನಲ್ಲಿ ಯಾರು ಕೂಡ ಸೊಪ್ಪು ಗಿಪ್ಪು ಏನು ತಿಂತಾ ಇಲ್ಲ. ಹಾಗಾಗಿ ವಿಶೇಷವಾಗಿ ನಮ್ಮ ದೇಹಕ್ಕೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆಂಧ್ರ ಪಪ್ಪು. ಆಯುರ್ವೇದಿಕ್ ಅರಿಶಿನ ಪುಡಿ ಒಂದೇ, ಅದು ಬಿಟ್ಟರೆ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಹಳ್ಳಿ ಭಾಷೆಯಲ್ಲಿ ಹುಣಸೆಪ್ಪು ಅಂತೀವಿ, ಅದೇ ರೀತಿ ಇಷ್ಟೇ ದಪ್ಪವಾಗಿ ಇದೇ ರೀತಿ ಇರಬೇಕು. ಮೆಂತೆ, ದಂಟು, ಪಾಲಕ್ಕು, ಆ ಕುದಿಸಿದ್ದು ರೀತಿ, ಬೇಳೆ, ಆಹಾ ಹೆಸರು ಬೇಳೆ ಅದ್ಭುತವಾಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಅಜ್ಜಂಪುರದ ರಾಮೇಶ್ವರ್ ಕ್ಯಾಟ್ರಿಂಗ್ನ ಮಂಜಣ್ಣವರು ಚನ್ನಗಿರಿಯಲ್ಲಿ ಚೆನ್ನಮ್ಮಾಜಿ ಸಮುದಾಯ ಭವನದ ಮಧ್ಯದಲ್ಲಿದ್ದೀವಿ. ಮಂಜಣ್ಣ ಅವರು ಬಹಳ ಜನಪ್ರಿಯ. ನಾನು ಬೀರೂರಲ್ಲಿ ಆಗಲೇ ಅವರು ಮದುವೆ ಮನೆ ಅಡುಗೆ ಸವಿದಿದ್ದೆ, ನಿಮಗೆಲ್ಲ ತೋರಿಸ್ಬೇಕು ಅಂತ ಅನಿಸಿತ್ತು. ಇವತ್ತು ಅವ್ರದ್ದು ಒಂದು ಬಹಳ ಪ್ರಸಿದ್ಧವಾದ ಒಂದು ಡಿಶ್ ಇದೆ, ಆಂಧ್ರ ಪಪ್ಪು. ಮೊದಲೇದಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಆಂಧ್ರ ಪಪ್ಪು ನೋಡ್ಬಿಡೋಣ. ಆಮೇಲೆ ರಾಮೇಶ್ವರ್ ಕ್ಯಾಟ್ರಿಂಗ್ನ ಕಿಚನಲ್ಲಿ ಮಂಜಣ್ಣವ್ರು ಯಾವ ರೀತಿ ಮನೆ ಅಳತೆಗೆ ತೋರಿಸ್ತಾರೆ ಅದು ನೋಡೋಣ. ಮೊದಲೇದಾಗಿ ಆಂಧ್ರ ಪಪ್ಪು ದೊಡ್ಡ ಅಳತೆ, 4,500 ಜನದ ಅಳತೆ ಇದು ಆಂಧ್ರ ಪಪ್ಪು. ಬನ್ನಿ. ವೀಕ್ಷಕರೇ, ಮತ್ತೊಂದು ಎಪಿಸೋಡು ಆಂಧ್ರ ಪಪ್ಪು. ನಿಮ್ಮ ರಾಮೇಶ್ವರ್ ಕ್ಯಾಟರಿಂಗ್ ಸ್ಪೆಷಲ್ ಇದು, ಸ್ಪೆಷಾಲಿಟಿ. ಹೌದು, ಚನ್ನಗಿರಿಯಲ್ಲಿ ಆಂಧ್ರ ಪಪ್ಪು ನಿಮ್ಮ ಶೈಲಿ. ಹೌದು, ನಮ್ಮ ಶೈಲಿಯಲ್ಲಿ ನೋಡೋಣ ಸರ್. ನೋಡೋಣ. ಈಗ ಆಂಧ್ರ ಪಪ್ಪು ಮಾಡ್ತೀವಿ ಇವತ್ತು. ಆಂಧ್ರ ಪಪ್ಪು ಅದಕ್ಕೆ ಯಾವ ರೀತಿ ಮಸಾಲೆ ಹುರ್ಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಓ, ಆಂಧ್ರ ಪಪ್ಪಿಂದು ಮಸಾಲೆ. ಮಸಾಲೆ 4,000 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹುರ್ಕೊಂತೀವಿ. ಕಡಲೆಬೇಳೆ ಈಗ ನಾವು ಹಿಡಿದಕ್ಕೆ ಹಾಕ್ತಿವಿ, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ ಅದು ಯಾವ ಪ್ರಮಾಣ ಅಂತೇಳಿ. ಹೌದು, ಮುಂದೆ ಬರಪ್ಪ. ಎಸ್ ಎಸ್. ಒಂದು 5 ಹಿಡಿ ಕಡಲೆಬೇಳೆ. 5 ಹಿಡಿ ಕಡಲೆಬೇಳೆ 4,000 ಜನಕ್ಕೆ. ಎಷ್ಟನೇ ವಯಸ್ಸಿಗೆ ನೀವು ಕ್ಯಾಟ್ರಿಂಗಲ್ಲಿ ಬಂದ್ರಿ? ನಾವು ನಮ್ದು 20ನೇ ವಯಸ್ಸಿಗೆ ಅಡಿಗೆ ಆಡಿ ಬಂದ್ವಿ. 21ನೇ ವರ್ಷದಿಂದ ನಾವು ಕ್ಯಾಟ್ರಿಂಗ್ ಮಾಡ್ತಾ ಇದೀವಿ. ಈಗ ಎಷ್ಟು ವರ್ಷ? 12 ವರ್ಷ ಆಯ್ತು ನನಗೆ. ಹೌದು, 33 ವರ್ಷ. ಈಗ 33 ವರ್ಷ ಕ್ಯಾಟ್ರಿಂಗ್ ಅಲ್ಲಿ. ಈಗ ಎಷ್ಟು ನಿಮಿಷ ಇದು ಈ ತರ ಹುರ್ಕೋಬೇಕು? ಇದು ಕೆಂಪು ಬಣ್ಣ ಬರ್ಬೇಕಿದೆ. ಕೆಂಪು ಬಣ್ಣ ಬರ್ಬೇಕು. ಹೌದು, ಮಾಗ್ಬೇಕಿದು. ಓಕೆ, ಅದೊಂದು ಘಮ ಬರುತ್ತೆ, ಫ್ಲೇವರ್. ಇನ್ನೊಂದು ವಿಶೇಷ ಏನು ಅಂದ್ರೆ ಎಳೆಗಾವಲು ಉರಿಬೇಕು. ಅಧಿಕವಾಗಿ ನಾವು ಉರಿ ಹಿಡ್ಕೊಂಡ್ವಿ ಅಂದ್ರೆ ಅದು ಮಸಾಲೆ ನಮ್ಗೆ ಘಮ ಬರಲ್ಲ. ಇದು ಕಡಲೆಬೇಳೆಗೆ ಆಗ್ತಾ ಬಂದಿದೆ. ಇಷ್ಟ ಆಗಲ್ಲ ಸರ್? ಈಗ ಉದ್ದಿನಬೇಳೆ ಹಾಕ್ತೀನಿ ಅದರೊಳಗೆ. ಈಗ ಉದ್ದಿನಬೇಳೆ ಅದೆಷ್ಟು ಕೆಜಿ? ಇದನ್ನು ಹೇಳ್ತೀನಿ, ಇಡೀ ಲೆಕ್ಕದಲ್ಲಿ ಹೇಳ್ತೀನಿ. ಇಡೀ ಲೆಕ್ಕ. 1 2 3 ಹಿಡಿ. 3 ಹಿಡಿ ಉದ್ದಿನಬೇಳೆ. ನಂತರ 1 ಹಿಡಿ ತೊಗರಿಬೇಳೆ. 1 ಹಿಡಿ ತೊಗರಿಬೇಳೆ. 1 ಹಿಡಿ ತೊಗರಿಬೇಳೆ ಹೆಚ್ಚಿಗೆ ಹಾಕಂಗಿಲ್ಲ. ಉದ್ದೇಶ ಯಾಕೆ ಅಂದ್ರೆ ನಾವು ಆಲ್ರೆಡಿ ಪಪ್ಪಿಗೆ ತೊಗರಿಬೇಳೆ ಹಾಕಿ ಬೇಯಿಸಿರ್ತೀವಿ. ಹೌದು, ಹಂಗಾಗಿ ತೊಗರಿಬೇಳೆ ಹೆಚ್ಚಿಗೆ ಬೇಕಾಗಲ್ಲ. ಇದು ಕಡಲೆಬೇಳೆ ಉದ್ದಿನಬೇಳೆ ಹಾಕೋ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರ್ಲಿ ಅಂತೇಳಿ. ಸರಿ. ಎಲೆ ಮೇಲೆ ಹಾಕಿದಾಗ ಹರಿಬಾರ್ದು ಆ ಕಡೆ ಈ ಕಡೆ. ಒಂದು ಅಂಶ ಇದೆ, ಯಾವ ಪದಾರ್ಥ ಯಾವಾಗ ಬಳಸ್ಬೇಕು ಅಂತಿದೆ ಅವಾಗಲೇ ಬಳಸ್ಬೇಕು. ಹೌದು. ಈಗ ಕಡಲೆಬೇಳೆ ಉದ್ದಿನಬೇಳೆ ಜೊತೆಲೆ ಹಾಕಿದ್ರೆ ಸೀದ್ ಬಿಡುತ್ತೆ ಉದ್ದಿನಬೇಳೆ. ಸ್ವಲ್ಪ ಇದಕ್ಕೆ ಮೆಣಸು ಹಾಕ್ಬೇಕಾಗತ್ತೆ, ಕಾಳು ಮೆಣಸು. ಹೌದು. 1 2 3 4 ಕೈ ಹಿಡಿ. 4 ಹಿಡಿ ಅಂದ್ರೆ ಒಳ ಹಿಡಿ. ಒಳ ಮುಷ್ಟಿ 4 ಹಿಡಿ ಹಾಕ್ಬೇಕು. ಮೆಂತ್ಯ ಹಾಕ್ಬೇಕು. ಮೆಂತ್ಯ ಹಾಕ್ಬೇಕಾಗತ್ತೆ. ಎಷ್ಟು? 1.5 ಹಿಡಿ ಮೆಂತ್ಯ ಹಾಕ್ಬೇಕು. 1.5 ಹಿಡಿ. ಇವ್ರು ನಿಮ್ಮ ತಮ್ಮ? ಇವರು ನಮ್ಮ ತಮ್ಮ, ಸ್ವಂತ ತಮ್ಮ, ನಾಗರಾಜ್ ಅಂತೇಳಿ. ಈಗ ಅದಕ್ಕೆ ಧನಿಯಾ ಹಾಕೋದಾ? ಓಕೆ. ಕೊತ್ತಂಬರಿ ಬೀಜ ನೋಡಿ. ಕೊತ್ತಂಬರಿ ಬೀಜ ನೋಡಿ ವೀಕ್ಷಕರೇ, ನೀವು ಹಿಡಿ ಲೆಕ್ಕ ನೋಡ್ಕೊಂಡ್ಬಿಡ್ಬೋದು. 3 4 5 6 7 12 ಬಕ್ಷೆ. 12 ಸರ್. ತೂಕದ ಲೆಕ್ಕಲ್ಲಿ ಹೇಳ್ಬೇಕು ಅಂದ್ರೆ ಅದರ 1 ಕಾಲಿಂದ 1.5 kg ಬರುತ್ತೆ ತೂಕದ ಲೆಕ್ಕದಲ್ಲಿ. ಏನು? ಬರೀ ಕೊತ್ತಂಬರಿ ಬೀಜ.
ಈಗ ಕೆಲವರಿಗೆ ತೂಕ ಅಲ್ಲಿ ಚೀಲದಲ್ಲಿ ಅಳತೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬಕ್ಸಲ್ಲಿ ಕೈ ಅಳತೆ ತೋರಿಸ್ಬಿಡ್ತೀವಿ. ಕಡೆಗೆ ಈ ಪುಡಿ ಎಷ್ಟು ಕೆಜಿ ಆಗುತ್ತೆ? ಇದು ಒಂದು 4ರಿಂದ 5 kg ಬರುತ್ತೆ ಪುಡಿ. ಹಾಂ ಹೌದು. ಜೀರಿಗೆ ಹಾಂ ಜೀರಿಗೆ ಹಾಕ್ತಾ ಇದ್ದಾರೆ. 1 2 3 4 6 7 7.5 ಹಾಂ ಸರ್. ಹಾಂ ಅಷ್ಟೇ. ಹಾಕು. ಸರಿ, ಕರಿಬೇವಾ? ಹಾಂ ಕರಿಬೇವಿನ ಸೊಪ್ಪು. ಓಕೆ. ಒಂದು ಬಕ್ಷೆ ಬಿಗಿಯಾಗಿ. ಒಂದು ಬಕ್ಷೆ. ಹೌದು. ಈಗ ಸುಮಾರು ಒಂದು ಅರ್ಧ ಗಂಟೆ ಈ ಥರ ಹುರಿಬೇಕಾ? ಒಂದು ಮಸಾಲೆ ಹುರಿಯೋಕೆ 30 ನಿಮಿಷ ಬೇಕು. 30 ನಿಮಿಷ. ಹೌದು. ನಾವು ಸುಮ್ಮನೆ ಅವಸರಕ್ಕೆ ಬೇಗ ಕೆಲಸ ಆಗಲಿ ಅಂತೇಳಿ ಉರಿ ಜೋರಾಗಿ ಕಟ್ ಮಾಡಿದ್ವಿ ಅಂದ್ರೆ ಅದು ಒರಿಜಿನಾಲಿಟಿ ಬರಲ್ಲ. ಊಟ ಮಾಡ್ಬೇಕಾದ್ರೆ ಏನು ಅಂದ್ರೆ ಅದು ಸ್ವಾದ ಇರಬೇಕು. ಹೌದೌದು. ಪ್ರತಿ ಗುಕ್ಕಲ್ಲೂ ರುಚಿ ಇರಬೇಕು. ಹೌದು. ಹಾ, ಇದು ಆಂಧ್ರ ಪಪ್ಪು ಪೌಡರ್. ಆಂಧ್ರ ಪಪ್ಪು ಪೌಡರ್. ಈ ಕರ್ಬೇವಿನ ಸೊಪ್ಪಿನ ಹಸಿ ಅಂಶ ಹೋಗಿ ಮುಟ್ಟಿದ್ರೆ ಪುಡಿ ಆಗ್ಬೇಕಿದು. ಅಲ್ಲಿವರೆಗೆ ಇದನ್ನ ಹೌದು ಹುರಿತಿರ್ಬೇಕು. ಹೌದು. ಕರ್ಬೇವಿನ ಸೊಪ್ಪು ಪುಡಿ ಆಯ್ತು ಅಂದ್ರೆ ನಮಗಿದು ಕೆಲಸ ಮುಗ್ದಿದೆ ಅಂತ ಅರ್ಥ. ಓಕೆ ಸರ್. ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿರಿ, ಹಾಕ್ತೀರಾ? ಇಲ್ಲ, ಇದಕ್ಕೆ ಆಂಧ್ರ ಪಪ್ಪಿಗೆ ಮಾತ್ರ ವಿಶೇಷವಾಗಿ ಮೆಣಸಿನಕಾಯಿ ಬಳಸಲ್ಲ. ಬ್ಯಾಡಗಿ ಮೆಣಸಿನಕಾಯಿ ಆಗಲಿ ಗುಂಟ್ನೂರಾಗ್ಲಿ ಯಾವ್ದು ರೀತಿ ಮೆಣಸಿನಕಾಯಿ ಬಳಸಂಗಿಲ್ಲ. ಉದ್ದೇಶ ಏನಕ್ಕೆ ಅಂದ್ರೆ ಇದಕ್ಕೆ ಬಳಸೋದು ಹಸಿ ಮೆಣಸಿನಕಾಯಿ, ಹಸಿ ಖಾರ ಮೆಣಸಿನಕಾಯಿ ಅದನ್ನ ಬಳಸಬೇಕು. ಹೌದಾ? ಸಾಂಬಾರ್ ಪುಡಿ ಮಾತ್ರ ನಾವು ಬ್ಯಾಡಗಿ ಮೆಣಸಿನಕಾಯಿ ಬಳಸ್ತೀವಿ. ನೋಡಿ, ಆಂಧ್ರ ಪಪ್ಪುಗೆ ಬ್ಯಾಡಗಿ ಮೆಣಸಿನಕಾಯಿ ಇಲ್ಲ, ಹಸಿ ಮೆಣಸಿನಕಾಯಿ. ಇದು ಸರ್ ಮುಗಿತಾ ಬಂತೀಗ. ಇದಾಗಿದೆ, ಪುಡಿ ಆಗ್ತಾ ಇದೆ. ಇನ್ನ ಬಾಕಿ ಅಂಶ ಇರೋದು ಕಾವಲ್ಲೇ ಮಾಡ್ಬಿಡುತ್ತೆ. ಓಕೆ ಓಕೆ. ಹಾ, ಬಗ್ಸ್ಬಾ ಇದು. ಹಾ, ಮುರಿ. ಹಾ ಅಷ್ಟೇ ಅಲ್ಲ ಸರ್ ಅದು? ಹಾ, ಇದಿಷ್ಟೇ. ಇದ್ರ ಮೇಲೆ ಹಿಂಗ ಹಾಕ್ತಿವಿ. ಎಷ್ಟು ಹಿಂಗ ಹಾಕಿದ್ರಿ? 1 ಡಬ್ಬಿ ಹಿಂಗ ಹಾಕ್ತಿವಿ. ಇದು ಒಂದು 50 ಗ್ರಾಮ್ ಡಬ್ಬಿ. ಇದು ಸುಮಾರು ಒಂದು 70-75 ಗ್ರಾಮ್ ಹಿಂಗ್ ಬೇಕಾಗುತ್ತೆ. ಹಾ, ಗಸಗಸೆ. ಗಸಗಸೆ. ಹಾ, ಇದೊಂದು 3 ಇಡಿ. 3 ಇಡಿ ಗಸಗಸೆ. ಹೌದು. ಇವಾಗ ನೋಡಿ ನಿಮಗೆ ಫ್ರಾಗ್ರೆನ್ಸ್ ಹೇಗೆ ಬರುತ್ತೆ. ಹಿಂಗು ಮಿಕ್ಸ್ ಆಗ್ತಾ ಕೂಡಲೇ ಹೌದು ಫ್ರಾಗ್ರೆನ್ಸ್ ನೋಡ್ರಿ ಹೇಗೆ ಬರುತ್ತೆ ಈಗ. ಹೌದು ಹೌದು. ಪಪ್ಪುಗೆ ಇವಾಗ ನೀರು ಕಾದಿದೆ ಅಲ್ಲಿ. ಈಗ ಪಪ್ಪುಗೆ ನೀರು ಕಾದಿದೆ. 4000 ಜನಕ್ಕೆ ಪಪ್ಪಿಗೆ ತೊಗರಿಬೇಳೆ 25 kg ತೊಗರಿಬೇಳೆ ಬೇಕು. 25 kg ತೊಗರಿಬೇಳೆ. ಹಾ, ಇದು 30 kg ಚೀಲ. 30 kg ಚೀಲ. ಹಾ, ಇದು 30 kg ಚೀಲ. ಇದ್ರಲ್ಲಿ ಒಂದು 5 kg ಬಿಟ್ಟು ಹಾಕ್ಬಿಡ್ತೀವಿ. ಬಿಡ. ಇದು ಬೇಳೆ ಕುದಿಬೇಕಿದು. ಬೆಂದ ಮೇಲೆ ಇದು ಸಾಂಬಾರುಗಳು ನಾವು ಬೇಳೆ ಫುಲ್ ಕರಗಿಸ್ತೀವಿ. ಇದ್ರಲ್ಲಿ ಕರಗಂಗಿಲ್ಲ. ಬೇಳೆ ಮುಟ್ಟಿದ್ರೆ ಬೆಣ್ಣೆ ರೀತಿ ಸ್ಮೂತ್ ಆಗಿರ್ಬೇಕು. ಆ ರೀತಿ ಬೇಯಿಸ್ಬೇಕು ಬೇಳೆ. ಇದನ್ನ ಇದು ಬೇಳೆ 25 kg ಬೇಳೆ ಬೇಯ್ತಾ ಇದೆ. ಮತ್ತೆ ಇದಕ್ಕೆ 15 kg ಹೆಸರು ಬೇಳೆ ಹಾಕ್ಬೇಕು. 15 kg ಹೆಸರು ಬೇಳೆ ಹಾಕ್ತೀರಾ? ಹೆಸರು ಬೇಳೆ ಬೇಕು. ಇದಕ್ಕೆ ಹೆಸರು ಬೇಳೆ ಹಾಕೋದಕ್ಕೆ ನೀರು ಕಾಯಕ್ಕಿಟ್ಟಿದ್ದೀವಿ. ನೀರು ಆದ್ಮೇಲೆ ಹೆಸರು ಬೇಳೆ ಹಾಕಿ. ನೀರು ಬಂದ ಮೇಲೆ ಹೆಸರು ಬೇಳೆ ಹಾಕ್ತೀವಿ. 15 kg ಇದು ಸಪ್ರೇಟ್ ಬೇಯಿಸ್ಕೊಂತೀವಿ ನಾವು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಟ್ಟಿಗೆ ಬೇಯಿಸ್ತಾರೆ. ಒಟ್ಟಿಗೆ ಬೇಯಿಸ್ತಾರೆ ಅಂತ ಹೆಸರು ಬೇಳೆ ತಳ ಕಚ್ಚುತ್ತೆ. ಇನ್ನು ಆ ರೀತಿ ಒಟ್ಟಿಗೆ ಬೇಯಿಸಲ್ಲ. ಕಾದಿದೆ. ಆಂಧ್ರ ಪಪ್ಪಿಗೆ ಆಗ್ಲೇ 25 kg ತೊಗರಿಬೇಳೆ ಹಾಕಿದ್ವು. ಹೌದು. ಸಪರೇಟ್ 15 kg ಹೆಸರು ಬೇಳೆ ಹಾಕ್ತಾ ಇದೀವಿ ನೋಡಿ. ನೀರು ಚೆನ್ನಾಗಿ ಮಳ್ಳಿರ್ಬೇಕು. ಹೌದು, ನೀರು ಮಳ್ಳಿರ್ಬೇಕು. ತುಂಬಾ ಚೆನ್ನಾಗಿ ಮಳ್ಳಿರ್ಬೇಕು. ಸ್ವಲ್ಪ ನೀರು ಜಾಸ್ತಿ ಇದ್ದಾಗಲೇ ಹಾಕ್ಬೇಕು. ಇದನ್ನ ಈ ರೀತಿ ಸಪರೇಟ್ ಬೇಯಿಸ್ಕೊಳೋದ್ರಿಂದವ ಹೆಸರು ಬೇಳೆ ಬೇಗ ಬೇಯುತ್ತೆ, ಹೋಗಿ ತೊಗರಿಬೇಳೆ ಬೇಯೋದು ಲೇಟ್ ಇರುತ್ತೆ. ಹೌದು. ಇದು ಹೋಗಿ ತಳ ಕಚ್ಕಂತು ಅಂದ್ರೆ ಊಟ ಮಾಡ್ಬೇಕಾದ್ರೆ ಸೀದಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ ಸಪರೇಟ್ ಬೇಯಿಸ್ಕೊಂಡು ಇದನ್ನ ಕೊನೆಗೆ ಅದಕ್ಕೆ ಬಗ್ಸೋದು ನಾವು. ತೊಗರಿಬೇಳೆ ಸರ್ ಬೇಯ್ತಾ ಇದೆ. ಎಷ್ಟು ಹಾಕಿದ್ರಿ? 50 ಗ್ರಾಮ್ ಸರ್. 50 ಗ್ರಾಮ್. 50 ಗ್ರಾಮ್ 15 kg 50 ಗ್ರಾಮ್. ಈಗ ಏನು ಹಾಕೊಂಡ್ರಿ ಸರ್? ಈಗ ಎಣ್ಣೆ ಹಾಕಿದ್ದೀವಿ. ಎಷ್ಟು? ಒಂದು 6 ಲೀಟರ್ ಎಣ್ಣೆ ಹಾಕಿದ್ದೀವಿ. 6 ಲೀಟರ್ ಎಣ್ಣೆ. ಸಾಸಿವೆ ಜೀರಿಗೆ. ಇದೆಷ್ಟು? ಹಸಿಮೆಣಸಿನಕಾಯಿ. ಇದು ಒಂದು 3 kg ಹಸಿಮೆಣಸಿನಕಾಯಿ. ಬೆಳ್ಳುಳ್ಳಿ ಹಾಕಂತ ಇದ್ದೀವಿ. ಬೆಳ್ಳುಳ್ಳಿ ಎಷ್ಟು? ಒಂದು ಅರ್ಧ kg. ಹಿಂಗು ಎಷ್ಟು? ಒಂದು ಅರ್ಧ ಡಬ್ಬಿ. 40 ಗ್ರಾಮ್. 40 ಗ್ರಾಮ್. ಇದು ಎಷ್ಟಿದು ಈರುಳ್ಳಿ? 15 kg ಈರುಳ್ಳಿ. 15 kg ಈರುಳ್ಳಿ. ಸೊಪ್ಪು ಆ್ಯಡ್ ಮಾಡ್ತಾ ಇದ್ದಾರೆ. ಎಷ್ಟು kg ಸರ್ ಟೊಮೆಟೊ? 40 kg. 40 kg. ನಾಟಿ ಟೊಮೆಟೊ ಹಣ್ಣು
ಸರ್ ಇವಾಗ ಹಾಕದಾ? ಅಜ್ಜಂಪುರ ಅಂತಾರೆ. ಪೌಡ್ರ್ ಬಂತಲ್ಲ ಸರ್? ಮಸಾಲ ಪೌಡರ್ ಆಗಲೇ ನಾವು ಮಾಡ್ಕೊಂಡಿದ್ದು ಪೌಡ್ರು ಬಂತು. ಸರ್ ಈ ಕಲರ್ ಇರುತ್ತೆ. ಸ್ವಲ್ಪ ಕಾಣ್ತದೆ ಎಷ್ಟಾಗಿದೆ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗ್ತದೆ. ಹೌದೌದು. ಉಪ್ಪು ಹಾಕ್ತಿದ್ದೀವಿ. ಉಪ್ಪು ಇಲ್ಲಿ ಇದಕ್ಕೆ 1 kg ಹಾಕ್ತೀವಿ ಟೊಮೊಟೊಗೆ. ಅಲ್ಲಿ ಬೇಳೆ ಒಂದು 3 kg ಹಾಕ್ತೀವಿ. 4 kg ಉಪ್ಪು. ಪೌಡ್ರು ಎಷ್ಟು ಆಗ್ತದೆ ಸರ್ ಈಗ? ಒಂದು ಅರ್ಧ ಹಾಕ್ಬಿಡ್ತೀವಿ. ಅರ್ಧ ಅಂದರೆ ಎಷ್ಟು? 2 kg ಬೀಳುತ್ತೆ ಸರ್. 2 kg. ಒಂದು 2.5-3 kg ಬೀಳುತ್ತೆ. ಸೊ ಇದೆಲ್ಲ ಟೋಟಲ್ ಮಿಕ್ಸ್ ಆದಮೇಲೆ ನಾವು ನಮ್ಮ ಇದು ಬೇಳೆಗಳಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಬೆಂದಿರೋ ಬೇಳೆ ಇನ್ನೊಂದು ಬಕೆಟ್. ಆಂಧ್ರ ಪಪ್ಪು ನಾವು ಹೋಗ್ಲೇ ಏನು 40 kg ಟೋಟಲ್ ಬೇಳೆ ಇತ್ತು. 25 ತೊಗರಿ, 15 ಬೇಳೆ ಇತ್ತಲ್ಲ, ಅದಕ್ಕೆ 150 ಪಾಲಕ್ಕು, 60 ಗಂಟಿನ ಸೊಪ್ಪು, 30 ಮೆಂತ್ಯ ಸೊಪ್ಪು, ಕಟ್ಟು 240 ಸೊಪ್ಪನ್ನ ನೀರಲ್ಲಿ ಉಂಟು ಹಾಕಿದೀವಿ. ಹಾಕಿದ್ದೀರಾ ಆಗಲೇ? 15 kg ಹೆಸರು ಬೇಳೆ. ಹೌದು. ಇದು ನಾವು ಫೈನಲಿ ಕೊನೆಗೆ ಹಾಕ್ತೀವಿ, ಯಾಕೆಂದ್ರೆ ತಳ ಕಚ್ಚುತ್ತೆ. ಎಷ್ಟು ಉಪ್ಪು? 2 kg ಉಪ್ಪು ಹಾಕ್ತಾ ಇದ್ವಿ. 2 kg. 1 kg ಹಾಕಿದೀವಿ. ನಮ್ಮ ಹುಡುಗರು ತಗೊಂಡೋಗ್ತಾ ಇದ್ದಾರೆ ಆಂಧ್ರ ಪಪ್ಪಿಗೆ ಮಸಾಲೆ. ಹೌದು ನೋಡಿ ಸರ್, ಈ ಥರ ಹಾಕ್ತೀರಾ? ಹೌದು. ಇದೇ ಥರ ಒಂದೊಂದೇ ಸೌಟ್ ಹಾಕ್ಬೇಕಲ್ಲ? ಹೆಚ್ಚಿಗೆ ಒಂದ್ಸರಿ ಸುಳಿದ್ರು ಸಿಡಿಯುತ್ತಲ್ಲ, ಹಾಕ್ಬಿಟ್ಟು ತೊಂದರೆ ಆಗಬಾರ್ದು ನಮಗೆ. ಏನು ವಿಶೇಷ ಅಂತಂದ್ರೆ ಪಾಲಕ್ ಸೊಪ್ಪಿಂದು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿನದಲ್ಲಿ ಯಾರು ಕೂಡ ಸೊಪ್ಪು ಗಿಪ್ಪು ಏನು ತಿಂತಾ ಇಲ್ಲ. ಹಾಗಾಗಿ ವಿಶೇಷವಾಗಿ ನಮ್ಮ ದೇಹಕ್ಕೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆಂಧ್ರ ಪಪ್ಪು. ವಿಶೇಷವಾಗಿ ಇದಕ್ಕೆ ನಾವು ಪಾಲಕ್ ಸೊಪ್ಪು ತುಂಬಾ ಬಳಸ್ತೀವಿ. ಎಲ್ಲ ಹಾಕ್ಬಿಟ್ರಲ್ಲ ಸರ್? ಇದು ಎಲ್ಲ ಹಾಕ್ಬಿಟ್ರಿ ಸರ್. ಇದೆಲ್ಲ ಆದ್ಮೇಲೆ ನಾವು ಕೊನೆಯದಾಗಿ ಹೆಸರು ಬೇಳೆ ಹಾಕೋದು. ಸೊಪ್ಪು, ಟೊಮೊಟೊ, ಈರುಳ್ಳಿ ಏನು ಪ್ರತಿಯೊಂದು ಹಾಕಿದ್ವು. ನಾವು ಹೇಳಿದ್ವಲ್ಲ ಕೊನೆಯದಾಗಿ ಹೆಸರು ಬೇಳೆ ಹಾಕೋದು ಅಂತೇಳಿ. ಹಾಕ್ತಾ ಇದೀವಿ. ಆ ಪ್ರೋಸೆಸ್ ಇವಾಗ ಫೈನಲ್ ಪ್ರೋಸೆಸ್. ಆಂಧ್ರ ಪಪ್ಪಿನ ಕೊನೆ ಅಂತ. ಆಂಧ್ರ ಪಪ್ ರೆಡಿ ಆಗಿದೆ. ಒಂದು 5 ನಿಮಿಷ ಕುದ್ಬಿಟ್ರೆ ಆಂಧ್ರ ಪಪ್ ರೆಡಿ. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ, ನೋಡೋದಕ್ಕೆ. ನಾವು ಯಾವುದೇ ರೀತಿಯ ಬಣ್ಣ ಏನು ಬಳಸೋದಿಲ್ಲ. ಆಯುರ್ವೇದಿಕ್ ಅರಿಶಿನ ಪುಡಿ ಒಂದೇ, ಅದು ಬಿಟ್ರೆ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ನಾವು ಯಾವುದೇ ಒಂದು ಪದಾರ್ಥಕ್ಕೆ ನಾವೇ ಓನ್ ಮಸಾಲೆ ಹುಡ್ಕೊಳೋದು. ಅಂಗಡಿ ಮಸಾಲ ಎಲ್ಲ ರೇರು ನಾವು ಬಳಸೋದು. ಆಂಧ್ರ ಪಪ್ಪಿಗೂ ಮಸಾಲೆ ನಾವೇ ಹುಡ್ಕೊಂಡ್ವು. ಆಮೇಲೆ ನಮ್ದೇನು ನೆಕ್ಸ್ಟ್ ಐಟಮ್ಗಳಿದಾವೆ, ಆ ಐಟಮ್ಗಳಿಗೆಲ್ಲ ನಾವು ಓನ್ ಮಸಾಲೆನೇ ಮಾಡ್ಕೊಂಡಿರೋದು. ಇವಾಗ ಎಷ್ಟು ನಿಮಿಷ ಕುದಿಬೇಕು ಸರ್ ಇದು? ಸರ್ ಒಂದು 10 ನಿಮಿಷ ಕುದಿಬೇಕು. ಯಾಕೆಂದ್ರೆ ಎಷ್ಟು ಕುದಿಯುತ್ತೆ ಅಷ್ಟು ಅದು ಚೆನ್ನಾಗಿ ಬರುತ್ತೆ ಐಟಮ್. ಕುದಿದಂಗಿದ್ರೆ ಯಾವ ಪದಾರ್ಥನೂ ಕೂಡ ಅದರದ್ದು ಟೇಸ್ಟ್ ಬರೋದಿಲ್ಲ. ಎಲ್ಲ ಫಸ್ಟೇ ಬೆಂದಿರೋದ್ರಿಂದ ಒಂದೇ ಒಂದು ಕುದಿಯ ಬೆಂದ್ರೆ ಸಾಕಷ್ಟೇ. ಆಫ್ ಮಾಡಿಬಿಟ್ರೆ ಮುಗೀತು. ಊಟ ಸರು ಕೊಡ್ತಾರೆ. ಇದಕ್ಕೇನು ಕಾಯಿ ಅಂತಂದ್ರೆ ಏನಿಲ್ಲ. ಇದೆಲ್ಲ ಸಾಂಬಾರು ರಸಂ ಹೇಗೆ ರೆಡಿ ಮಾಡ್ತೀವಿ ರೆಡಿ ಮಾಡಿ ಕೈ ಬಿಡೋದೆ. ಇದನ್ನ ದಮ್ ಕಟ್ಟೋ ರೀತಿ ಏನಿಲ್ಲ. ಆದ ತಕ್ಷಣ ಪ್ಲೇಟ್ ಮುಚ್ಚಿಬಿಡ್ತೀವಿ ನಾವು, ಆಮೇಲೆ ಸರ್ವ್ ಮಾಡೋದು ಅಷ್ಟೇ. ಈಗ ಸರ್ವ್ ಮಾಡೋದಲ್ಲ ಇದೇ ರೀತಿ ಇರಬೇಕು. ನಾವೀಗ ಹಳ್ಳಿ ಕಡೆಗೆ ಹುಣ್ಸೊಪ್ಪು ಅಂತೀವಿ, ಅದು ಗೊತ್ತಿರ್ಬೋದು ನಿಮಗೆ. ಹಳ್ಳಿ ಭಾಷೆಯಲ್ಲಿ ಹುಣ್ಸೊಪ್ಪು ಅಂತೀವಿ. ಅದೇ ರೀತಿ ಇಷ್ಟೇ ದಪ್ಪವಾಗಿ ಇದೇ ರೀತಿ ಇರಬೇಕು. ಇದಕ್ಕಿಂತ ತೀರಾ ತೆಳುವಾದ್ರೆ ಅದು ಆಂಧ್ರ ಪಪ್ಪು ಅನಿಸ್ಕೊಳೋದಿಲ್ಲ. ಹಾಗಾಗಿ ಇದೇ ರೀತಿಯಾಗಿ ಇರಬೇಕಿದು. ಸೂಪರ್ ಸರ್, ಸೂಪರ್. ಬಣ್ಣ ಎಷ್ಟು ಹೊಸಾಗಿದೆ ನೋಡಿ. ನೋಡ್ರಿ, ರಾಮೇಶ್ವರ ಕ್ಯಾಟರಿಂಗ್ ಓನರ್ ಅವರು ರುಚಿ ನೋಡ್ತಾ ಇದ್ದಾರೆ. ಫೈನಲ್ ಸ್ಟೇಜ್ ರುಚಿ ನೋಡ್ಬಿಟ್ಟು ಆಫ್ ಮಾಡೋದು. ಅವರು ಟೇಸ್ಟ್ ನೋಡ್ತಾರೆ. ಸ್ವಲ್ಪ ಉಪ್ಪು ಕಡಿಮೆ ಅಂತಂದ್ರು, ಹಾಗಾಗಿ ಜಾಸ್ತಿ ಪ್ರಮಾಣ ಮಾಡುವಾಗ ಒಂದು ಸ್ವಲ್ಪ ಇಷ್ಟು ಹೆಚ್ಚು ಕಡಿಮೆ ಇರುತ್ತೆ. ಹಾಗಾಗಿ ನಾವು ಟೇಸ್ಟ್ ನೋಡಿ ಹಾಕೋದು. ಅವಾಗಲೇ ಹೇಳ್ದಾಗೆ ನೋಡಿ, ನಾವು ಇದಕ್ಕೆ ಲೆಮನ್ ಹುಳಿನೇ ಬೆಳೆಸ್ತಾ ಇರೋದು. ನಿಂಬೆ ಹುಳಿ ಹಾಕಿದ್ರೆ ಇದು ಗ್ರಿಪ್ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸರ್ ರೆಡಿ ಇದೆ ಸರ್. ಇದು ಪ್ಲೇಟ್ ಮುಚ್ಚೋದಷ್ಟೇ. ವೀಕ್ಷಕರೇ ನೋಡಿ, ಮಂಜಣ್ಣವ್ರು ಮಾಡಿ ತೋರಿಸಿದ ಆಂಧ್ರ ಪಪ್ಪನ್ನ ನನಗೆ ಸ್ವಲ್ಪ ಟೇಸ್ಟ್ ಮಾಡೋಕೆ ಹೇಳಿದ್ದಾರೆ. ಬಿಸಿ ಬಿಸಿಯಾಗಿದೆ. ನೋಡ್ರಿ ನೋಡಿ, ತುಪ್ಪದ ಒಟ್ಟಿಗೆ ಆಂಧ್ರ ಪಪ್ಪು
ಮಂಜಣ್ಣವರು ಚನ್ನಗಿರಿ ಅಜ್ಜಂಪುರ. ಒಂದು ಫಸ್ಟ್ ಟೇಸ್ಟ್ ನೋಡ್ಬಿಡೋಣ. ಆಹಾ, ಹಬಳಿನಲ್ಲೂ ಅದ್ರದ್ದು ಒಂದು ಆರಾಮ ಬರ್ತದೆ. ಎಲ್ಲೆಲ್ಲಿ ನಾವು ರುಚಿಯ ಬೆನ್ನ ತೋರ್ತೀವಿ. ಚನ್ನಗಿರಿಗೆ ಬಂದಿದ್ದೀವಿ, ಅದ್ಭುತ ರುಚಿ. ಬೀರೂರಲ್ಲಿ ತಿಂದಿದ್ವಿ ನಾವು. ಯಾರ್ದು? ಮಂಜಣ್ಣವ್ರದ್ದು. ಈ ಜನ್ಮವೇ ದೊರಕಿದೆ ರುಚಿ ಸವಿಯಲು. ಎಂತೆಂಥ ರುಚಿ ಸಿಗುತ್ತೆ. ಮೆಂತೆ, ದಂಟು, ಪಾಲಕ್ಕು, ಆ ಕುದಿಸಿದ್ದು ರೀತಿ, ಬೇಳೆ, ಆಹಾ ಹೆಸರು ಬೇಳೆ ಅದ್ಭುತವಾಗಿದೆ. ಅರೋಮ ರೀ, ಬೇಳೆ ಅರೋಮ, ಸೊಪ್ಪಿನ ಅರೋಮ ಒಟ್ಟಿಗೆ. ಚೆನ್ನಮ್ಮಾಜಿ ಒಂದು ಸಮುದಾಯ ಭವನದಲ್ಲಿ ಅದ್ಭುತವಾಗಿ ರುಚಿ ನೋಡೋಕೆ ಕೊಟ್ಟಿದಾರಲ್ಲ, ಅವರಿಗೆ ಒಂದು ಧನ್ಯವಾದ ತೋರಿಸ್ಬೇಕು ಮಂಜಣ್ಣವ್ರಿಗೆ. ಹಾಗೆ ಹೇಳ್ತಾ ಒಂದು ವಿಷಯ ಹೇಳಲೇಬೇಕು. ನಮ್ಮ ಎಪಿಸೋಡಲ್ಲಿ ನಾವು ಹೇಳ್ತಾ ಬಂದಿದ್ದೀವಿ, ನಾವು ಆದಷ್ಟು ಕನ್ನಡಕ್ಕೆ ಮಾನ್ಯತೆ ಕೊಡೋಣ. ನಾವು ಕನ್ನಡಿಗರಾಗಿ ನಮ್ಮ ಬಗ್ಗೆ ನಮಗೆ ಗರ್ವ ಇರಲಿ, ನಮಗೆ ಹೆಮ್ಮೆ ಇರಲಿ. ಅನ್ಯ ಭಾಷೆಗಳ ಜೊತೆಗೆ ನಾವು ಕನ್ನಡದಲ್ಲೇ ವ್ಯವಹಾರ ಮಾಡೋಣ, ಕನ್ನಡದಲ್ಲೇ ಮಾತಾಡೋಣ. ಅಂದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಾಗುತ್ತೆ ಕನ್ನಡ ಮಾತಾಡೋಕ್ಕೆ. ನಮ್ಮ ಕನ್ನಡ ನಮ್ಮ ನಾಡು ಅಂತ ಹೇಳ್ತಾ ಕನ್ನಡ ಉಳಿಸೋಣ, ಬೆಳೆಸೋಣ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.